ಲೋಕದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವ ಬೀರಿದ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಏಸು ಕ್ರಿಸ್ತನು. ಅವರ ಜೀವನವು ಪ್ರೀತಿ, ದಯೆ, ಕ್ಷಮೆ ಮತ್ತು ಸತ್ಯದ ಸಂದೇಶವನ್ನು ಲೋಕಕ್ಕೆ ನೀಡಿತು. ಅವರ ಉಪದೇಶಗಳು ಸಾವಿರಾರು ವರ್ಷಗಳ ನಂತರವೂ ಜನರ ಹೃದಯದಲ್ಲಿ ಜೀವಂತವಾಗಿವೆ. ಕ್ರೈಸ್ತ ಧರ್ಮದ ಮೂಲವು ಏಸು ಕ್ರಿಸ್ತನ ಜೀವನ ಮತ್ತು ಉಪದೇಶಗಳೇ. ಸುಮಾರು 2000 ವರ್ಷಗಳ ಹಿಂದೆ ಬೆತ್ಲೆಹೇಮ್ ಎಂಬ ಸಣ್ಣ ಪಟ್ಟಣದಲ್ಲಿ ಏಸು ಕ್ರಿಸ್ತನು ಜನಿಸಿದರು. ಅವರ ತಾಯಿ ಮೇರಿ ಮತ್ತು ತಂದೆಯಂತೆ ನೋಡಿಕೊಂಡವರು ಜೋಸೆಫ್. ಏಸುವಿನ ಜನನ ಒಂದು ವಿಶೇಷ ಘಟನೆಯೆಂದು ಕ್ರೈಸ್ತರು ನಂಬುತ್ತಾರೆ. ದೇವರ ದೂತನು ಮೇರಿಗೆ ಕಾಣಿಸಿಕೊಂಡು, ನೀನು ಒಂದು ಮಹಾನ್ ಮಗುವಿಗೆ ಜನ್ಮ ನೀಡುವೆ ಎಂದು ಹೇಳಿದನೆಂದು ಬೈಬಲ್ ತಿಳಿಸುತ್ತದೆ. ಆ ಸಮಯದಲ್ಲಿ ಜನಗಣತಿಯ ಕಾರಣದಿಂದ ಮೇರಿ ಮತ್ತು ಯೋಸೇಪರು ನಜರೇತ್ ಊರಿನಿಂದ ಬೆತ್ಲೆಹೇಮಿಗೆ ಪ್ರಯಾಣ ಮಾಡಿದರು. ಅವರು ಅಲ್ಲಿ ತಲುಪಿದಾಗ ವಾಸಿಸಲು ಜಾಗ ಸಿಗಲಿಲ್ಲ. ಕೊನೆಗೆ ಒಂದು ಗೋಶಾಲೆಯಲ್ಲಿ ಅವರುಳಿದರು. ಅಲ್ಲಿ ಮೇರಿ ಏಸುವಿಗೆ ಜನ್ಮ ನೀಡಿದರು. ಆ ರಾತ್ರಿ ಆಕಾಶದಲ್ಲಿ ಒಂದು ಪ್ರಕಾಶಮಾನ ನಕ್ಷತ್ರ ಹೊಳೆಯುತ್ತಿತ್ತು. ಅದನ್ನು ನೋಡಿ ದೂರದ ದೇಶಗಳಿಂದ ಜ್ಞಾನಿಗಳು ಬಂದು ಏಸುವನ್ನು ನೋಡಿದರು. ಅವರು ಚಿನ್ನ, ಸುಗಂಧ ದ್ರವ್ಯ ಮತ್ತು ಅಮೂಲ್ಯ ಉಡುಗೊರೆಗಳನ್ನು ಕೊಟ್ಟರು. ಏಸು ಚಿಕ್ಕಂದಿನಿಂದಲೇ ದಯಾಳು ಮತ್ತು ಜ್ಞಾನಿಯುತ ಮಗುವಾಗಿದ್ದರು. ಅವರು ತಮ್ಮ ತಾಯಿ ಮೇರಿಯ ಮಾತು ಕೇಳುತ್ತಿದ್ದರು ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು. ಅವರು ಬೆಳೆದದ್ದು ನಜರೇತ್ ಎಂಬ ಸಣ್ಣ ಊರಲ್ಲಿ. ಅಲ್ಲಿ ಅವರು ಸಾಮಾನ್ಯ ಜೀವನ ನಡೆಸಿದರು. ಯೋಸೇಪರು ಮರದ ಕೆಲಸ ಮಾಡುತ್ತಿದ್ದರು, ಆದ್ದರಿಂದ ಏಸು ಕೂಡ ಕಾರ್ಪೆಂಟರ್ ಕೆಲಸ ಕಲಿತರು. ಒಂದು ಬಾರಿ ಏಸು ಕೇವಲ 12 ವರ್ಷ ವಯಸ್ಸಿನಾಗಿದ್ದಾಗ ಅವರು ದೇವಾಲಯದಲ್ಲಿ ಹಿರಿಯ ಧರ್ಮಗುರುಗಳೊಂದಿಗೆ ಮಾತನಾಡಿದರು. ಅವರ ಜ್ಞಾನವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಏಸುವಿನ ಸೇವಾ ಜೀವನದ ಆರಂಭ. ಸುಮಾರು 30 ವರ್ಷ ವಯಸ್ಸಾಗಿದ್ದಾಗ ಏಸು ಜನರಿಗೆ ದೇವರ ಸಂದೇಶವನ್ನು ಹೇಳಲು ಆರಂಭಿಸಿದರು. ಅವರು ಮೊದಲಿಗೆ ಯೋಹಾನ ಎಂಬ ಪ್ರವಾದಿಯಿಂದ ದೀಕ್ಷಾಸ್ನಾನ ಪಡೆದರು. ನಂತರ ಅವರು ಜನರ ನಡುವೆ ಹೋಗಿ ದೇವರ ರಾಜ್ಯದ ಬಗ್ಗೆ ಉಪದೇಶ ಮಾಡಲಾರಂಭಿಸಿದರು. ಏಸು ಹೇಳಿದ ಪ್ರಮುಖ ಸಂದೇಶಗಳು: ದೇವರನ್ನು ಪ್ರೀತಿಸಿರಿ, ಎಲ್ಲರನ್ನೂ ಪ್ರೀತಿಸಿರಿ, ಬಡವರಿಗೆ ಸಹಾಯ ಮಾಡಿರಿ, ಶತ್ರುಗಳನ್ನು ಕ್ಷಮಿಸಿರಿ, ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯಿರಿ. ಈ ಸಂದೇಶಗಳು ಜನರ ಹೃದಯಕ್ಕೆ ತಲುಪಿದವು. ಏಸು ತನ್ನೊಂದಿಗೆ ದೇವರ ಕಾರ್ಯ ಮಾಡಲು ಕೆಲವು ಜನರನ್ನು ಆಯ್ಕೆ ಮಾಡಿದರು. ಅವರನ್ನು ಶಿಷ್ಯರು ಎಂದು ಕರೆಯಲಾಗುತ್ತದೆ. ಅವರು ಮೀನುಗಾರರು ಮತ್ತು ಸಾಮಾನ್ಯ ಜನರಾಗಿದ್ದರು, ಆದರೆ ಯೇಸು ಅವರಿಗೆ ದೇವರ ಪ್ರೀತಿ ಮತ್ತು ಸತ್ಯದ ಮಾರ್ಗವನ್ನು ಕಲಿಸಿದರು. ಅವರಲ್ಲಿ ಪ್ರಮುಖ ಶಿಷ್ಯರಲ್ಲಿ ಪೀಟರ್ ದ ಅಪಾಸಲ್, ಜಾನ್ ದ ಅಪಾಸಲ್, ಜೇಮ್ಸ್ ದ ಗ್ರೇಟ್. ಈ ಶಿಷ್ಯರು ಯೇಸುವಿನೊಂದಿಗೆ ಎಲ್ಲಾ ಕಡೆ ಹೋಗಿ ಜನರಿಗೆ ದೇವರ ಸಂದೇಶವನ್ನು ಹರಡಿದರು. ಏಸು ಜನರಿಗೆ ಕಥೆಗಳ ಮೂಲಕ ಉಪದೇಶ ಮಾಡುತ್ತಿದ್ದರು. ಈ ಕಥೆಗಳನ್ನು ಉಪಮೆಗಳು ಎಂದು ಕರೆಯುತ್ತಾರೆ. ಒಂದು ಉಪಮೆಯಲ್ಲಿ ಒಬ್ಬ ಒಳ್ಳೆಯ ಸಮಾರಿಯನ ಕಥೆ ಹೇಳುತ್ತಾರೆ. ಅದರಲ್ಲಿ ಯೇಸು ಹೇಳಿದ ಸಂದೇಶ: ಯಾವ ವ್ಯಕ್ತಿಯೇ ಆಗಲಿ ಅವನಿಗೆ ಸಹಾಯ ಮಾಡುವುದು ಮಾನವಧರ್ಮ. ಇನ್ನೊಂದು ಉಪಮೆಯಲ್ಲಿ ತಪ್ಪು ಮಾಡಿದ ಮಗನು ತಂದೆಯ ಬಳಿ ಮರಳಿ ಬರುತ್ತಾನೆ. ತಂದೆ ಅವನನ್ನು ಕ್ಷಮಿಸಿ ಸ್ವೀಕರಿಸುತ್ತಾನೆ. ಇದರ ಮೂಲಕ ದೇವರು ಕ್ಷಮಾಶೀಲನೆಂದು ಯೇಸು ಹೇಳುತ್ತಾರೆ. ಯೇಸು ಅನೇಕ ಅದ್ಭುತಗಳನ್ನು ಮಾಡಿದರು ಎಂದು ಬೈಬಲ್ ಹೇಳುತ್ತದೆ. ಕೆಲವು ಪ್ರಮುಖ ಅದ್ಭುತಗಳು: ಕುರುಡರಿಗೆ ದೃಷ್ಟಿ ನೀಡಿದರು, ರೋಗಿಗಳನ್ನು ಗುಣಪಡಿಸಿದರು, ಸಮುದ್ರದ ಗಾಳಿಯನ್ನು ಶಾಂತಗೊಳಿಸಿದರು, 5 ರೊಟ್ಟಿ ಮತ್ತು 2 ಮೀನುಗಳಿಂದ ಸಾವಿರಾರು ಜನರಿಗೆ ಆಹಾರ ನೀಡಿದರು. ಒಂದು ಬಾರಿ ಅವರ ಸ್ನೇಹಿತನಾದ ಲಾಜರಸ್ ಆಫ್ ಬೆಥನಿ ಸತ್ತಿದ್ದನು. ಯೇಸು ಅವರನ್ನು ಮತ್ತೆ ಜೀವಂತಗೊಳಿಸಿದರು ಎಂದು ಬೈಬಲ್ ಹೇಳುತ್ತದೆ. ಈ ಅದ್ಭುತಗಳಿಂದ ಜನರು ಯೇಸು ದೇವರಿಂದ ಬಂದವರು ಎಂದು ನಂಬಲು ಪ್ರಾರಂಭಿಸಿದರು. ಜನರ ಪ್ರೀತಿ ಮತ್ತು ವಿರೋಧ. ಯೇಸುವಿನ ಉಪದೇಶಗಳು ಮತ್ತು ಅದ್ಭುತಗಳಿಂದ ಜನರು ಅವರನ್ನು ಬಹಳ ಪ್ರೀತಿಸಿದರು. ಸಾವಿರಾರು ಜನರು ಅವರ ಮಾತು ಕೇಳಲು ಬರುತ್ತಿದ್ದರು. ಆದರೆ ಕೆಲ ಧರ್ಮಗುರುಗಳು ಮತ್ತು ಆಡಳಿತಗಾರರು ಅವರನ್ನು ಇಷ್ಟಪಡಲಿಲ್ಲ. ಯೇಸು ಸತ್ಯವನ್ನು ಹೇಳುತ್ತಿದ್ದರಿಂದ ಅವರು ಭಯಪಟ್ಟರು. ಒಂದು ದಿನ ಯೇಸು ತನ್ನ ಶಿಷ್ಯರೊಂದಿಗೆ ಕೊನೆಯ ಊಟ ಮಾಡಿದರು. ಇದನ್ನು ಕೊನೆಯ ಊಟ ಎಂದು ಕರೆಯುತ್ತಾರೆ. ಆ ಸಮಯದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಪ್ರೀತಿ ಮತ್ತು ಸೇವೆಯ ಮಹತ್ವವನ್ನು ಹೇಳಿದರು. ನಂತರ ಕ್ರೈಸ್ತ ಧರ್ಮದಲ್ಲಿ ಈ ಘಟನೆಯನ್ನು ಬಹಳ ಗೌರವದಿಂದ ನೆನಪಿಸಿಕೊಳ್ಳಲಾಗುತ್ತದೆ. ಕೊನೆಯ ಊಟದ ನಂತರ ಯೇಸು ಪ್ರಾರ್ಥನೆ ಮಾಡಲು ತೋಟಕ್ಕೆ ಹೋದರು. ಅಲ್ಲಿ ಅವರನ್ನು ಹಿಡಿದುಕೊಂಡು ಹೋದರು. ಅವರನ್ನು ರೋಮನ್ ಆಡಳಿತಗಾರನಾದ ಪಾಂಟಿಯಸ್ ಪೈಲೇಟ್ ಮುಂದೆ ವಿಚಾರಣೆಗಾಗಿ ಕರೆದುಕೊಂಡು ಹೋದರು. ಯೇಸು ಯಾವುದೇ ತಪ್ಪು ಮಾಡದಿದ್ದರೂ ಜನರ ಒತ್ತಡದಿಂದ ಅವರಿಗೆ ಶಿಕ್ಷೆ ವಿಧಿಸಲಾಯಿತು. ಯೇಸುವನ್ನು ಕ್ರೂಸಿನ ಮೇಲೆ ಹಾಕಿ ಶಿಕ್ಷಿಸಲಾಯಿತು. ಈ ಘಟನೆ ಜೆರುಸಲೆಂನಲ್ಲಿ ನಡೆಯಿತು. ಅವರು ತುಂಬಾ ನೋವನ್ನು ಅನುಭವಿಸಿದರೂ ಕೂಡ ಜನರನ್ನು ಕ್ಷಮಿಸಿದರು. ಅವರ ಮಾತು ಹೀಗಿತ್ತು: ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆ ಎಂದು ಅವರಿಗೆ ತಿಳಿಯದಿಲ್ಲ. ಅವರು ಮಾನವಕುಲಕ್ಕಾಗಿ ತಮ್ಮ ಜೀವವನ್ನು ಅರ್ಪಿಸಿದರೆಂದು ಕ್ರೈಸ್ತರು ನಂಬುತ್ತಾರೆ. ಯೇಸು ಸತ್ತ ನಂತರ ಅವರನ್ನು ಸಮಾಧಿಯಲ್ಲಿ ಇಡಲಾಯಿತು. 3 ದಿನಗಳ ನಂತರ ಅವರು ಮತ್ತೆ ಜೀವಂತನಾದರು ಎಂದು ಬೈಬಲ್ ಹೇಳುತ್ತದೆ. ಈ ಘಟನೆ ಕ್ರೈಸ್ತ ಧರ್ಮದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಇದನ್ನು ಪುನರುತ್ಥಾನ ಎಂದು ಕರೆಯುತ್ತಾರೆ. ಯೇಸು ತನ್ನ ಶಿಷ್ಯರಿಗೆ ದೇವರ ಸಂದೇಶವನ್ನು ವಿಶ್ವದಾದ್ಯಂತ ಹರಡಲು ಹೇಳಿದರು. ಯೇಸುವಿನ ಜೀವನವು ಪ್ರೀತಿ ಮತ್ತು ದಯೆಯ ಉದಾಹರಣೆ.
ಅವರ ಉಪದೇಶಗಳು ಇಂದಿಗೂ ಕೋಟ್ಯಾಂತರ ಜನರಿಗೆ ಮಾರ್ಗದರ್ಶಕವಾಗಿವೆ. ಪ್ರಪಂಚದಾದ್ಯಂತ ಜನರು ಅವರ ಜನ್ಮದಿನವನ್ನು ಕ್ರಿಸ್ಮಸ್ ಎಂದು ಆಚರಿಸುತ್ತಾರೆ. ಅವರ ಪುನರುತ್ಥಾನವನ್ನು ಈಸ್ಟರ್ ಎಂದು ಆಚರಿಸಲಾಗುತ್ತದೆ. ಯೇಸು ಕ್ರಿಸ್ತನು ಪ್ರೀತಿ, ದಯೆ ಮತ್ತು ಕ್ಷಮೆಯ ಪ್ರತೀಕ. ಅವರ ಜೀವನವು ನಮಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡುತ್ತದೆ. ಅವರು ಹೇಳಿದ ಸಂದೇಶ ತುಂಬಾ ಸರಳ: ಎಲ್ಲರನ್ನೂ ಪ್ರೀತಿಸಿರಿ, ಸಹಾಯ ಮಾಡಿರಿ, ಕ್ಷಮಿಸಿರಿ ಮತ್ತು ದೇವರನ್ನು ನಂಬಿರಿ. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ಕತೆ ಇಂದಿಗೂ ವಿಶ್ವದಾದ್ಯಂತ ಜನರಿಗೆ ಪ್ರೇರಣೆಯಾಗಿದೆ.